ಒಂದು ವರ್ಷಕ್ಕೂ ಅಧಿಕ ಕಾಲ ಥಿಯೇಟರಿನಲ್ಲಿ ಓಡಿದ 10 ಕನ್ನಡ ಸಿನಿಮಾಗಳು ಯಾವುವು? ಥಿಯೇಟರಿನಲ್ಲಿ ವರ್ಷಗಳಿಗೂ ಹೆಚ್ಚು ಕಾಲ ಪ್ರದರ್ಶನಗೊಂಡ ಸಿನಿಮಾಗಳು: ಬಂಗಾರದ ಮನುಷ್ಯ 2 ವರ್ಷಗಳು. ಡಾ. ರಾಜಕುಮಾರ್ ಅವರ ಬಂಗಾರದ ಮನುಷ್ಯ 1972 ಕನ್ನಡ ಚಿತ್ರರಂಗದ ಒಂದು ಐತಿಹಾಸಿಕ ಚಿತ್ರವಾಗಿದೆ. ಈ ಚಿತ್ರವು ಕರ್ನಾಟಕದಾದ್ಯಂತ 2 ವರ್ಷಗಳಿಗೂ ಅಧಿಕ ಕಾಲ ಥಿಯೇಟರಿನಲ್ಲಿ ಓಡಿತು. ಈ ಸಿನಿಮಾವು ಗ್ರಾಮೀಣ ಜೀವನದ ಸಮಸ್ಯೆಗಳನ್ನು, ಸಾಮಾಜಿಕ ನ್ಯಾಯವನ್ನು ಕೇಂದ್ರೀಕರಿಸಿದ ಸಿನಿಮಾವಾಗಿದೆ. ಡಾ. ರಾಜಕುಮಾರ್ ಭಾವನಾತ್ಮಕ ನಟನೆಯಿಂದ ಜನರ ಮನಸ್ಸನ್ನು ಗೆದ್ದಿತು. ಈ ಸಿನಿಮಾವು ಕನ್ನಡ ಚಿತ್ರರಂಗದ ದೀರ್ಘಕಾಲಿಕ ಸಿನಿಮಾವಾಗಿ ದಾಖಲೆ ಬರೆದಿದೆ. ಶಂಕರ್ ಗುರು 1.5 ವರ್ಷಗಳು. 1978ರಲ್ಲಿ ಬಿಡುಗಡೆಯಾದ ಶಂಕರ್ ಗುರು ಕೂಡ ಡಾ. ರಾಜಕುಮಾರ್ ನಟನೆಯ ಮತ್ತೊಂದು ಶ್ರೇಷ್ಠ ಸಿನಿಮಾವಾಗಿದೆ. ಈ ಚಿತ್ರವು 1.5 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಥಿಯೇಟರಿನಲ್ಲಿ ಓಡಿತು. ಈ ಸಿನಿಮಾವು ಕ್ರೈಮ್ ಥ್ರಿಲ್ಲರ್ ಶೈಲಿಯ ಕಥೆಯನ್ನು ಹೊಂದಿತ್ತು. ರಾಜಕುಮಾರ್ ಅವರ ದ್ವಿಪಾತ್ರ ಅಭಿನಯವು ಪ್ರೇಕ್ಷಕರ ಮನಸ್ಸು ಮುಟ್ಟಿತು. ಈ ಸಿನಿಮಾದ ಸಂಗೀತ, ಕಥೆ ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿವೆ. ನಂಜುಂಡಿ ಕಲ್ಯಾಣಿ 1 ವರ್ಷ. 1989ರಲ್ಲಿ ಬಿಡುಗಡೆಯಾದ ನಂಜುಂಡಿ ಕಲ್ಯಾಣ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವಾಗಿದೆ. ರಾಘವೇಂದ್ರ ರಾಜಕುಮಾರ್ ಹಾಗೂ ಮಾಲಾಶ್ರೀ ಕಾಂಬಿನೇಷನ್ ಸೂಪರ್ ಹಿಟ್ ಸಿನಿಮಾವಾಗಿದೆ. 1 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಥಿಯೇಟರಿನಲ್ಲಿ ಯಶಸ್ವಿಯಾಗಿ ಓಡಿತು. ಈ ಚಿತ್ರದ ಕಾಮಿಡಿ, ರೊಮ್ಯಾನ್ಸ್ ಹಾಡು ಎಲ್ಲ ವಯಸ್ಸಿನವರನ್ನು ಸೆಳೆಯಿತು. ಪ್ರೇಮಲೋಕ 1 ವರ್ಷ. 1987ರಲ್ಲಿ ಬಿಡುಗಡೆಯಾದ ಪ್ರೇಮಲೋಕ ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಸಿನಿಮಾವಾಗಿದೆ. ನಟ ವಿ. ರವಿಚಂದ್ರನ್, ಜೂಹಿ ಚಾವ್ಲಾ ಜೋಡಿಯ ಈ ಸಿನಿಮಾವು ಕರ್ನಾಟಕದಾದ್ಯಂತ 1 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಥಿಯೇಟರಿನಲ್ಲಿ ಪ್ರದರ್ಶನಗೊಂಡಿದೆ. ಈ ಸಿನಿಮಾದ ಹಾಡುಗಳು ಇಂದಿಗೂ ಕರ್ನಾಟಕದ ರಸ್ತೆಗಳಲ್ಲಿ ಕೇಳಿಬರುತ್ತವೆ. ಹಾಡುಗಳ ಜೊತೆಗೆ ರವಿಚಂದ್ರನ್ ರೊಮ್ಯಾಂಟಿಕ್ ಕಥೆ, ಆ್ಯಕ್ಷನ್ ಕಥೆ ನಿರೂಪಣೆ ಕೂಡ ಯುವಕರ ಮನಸ್ಸನ್ನು ಗೆದ್ದಿತು. ಜನ್ಮದ ಜೋಡಿ 1 ವರ್ಷ. 1996ರಲ್ಲಿ ಬಿಡುಗಡೆಯಾದ ಜನ್ಮದ ಜೋಡಿ ಶಿವರಾಜಕುಮಾರ್, ಶಿಲ್ಪಾ ನಟನೆಯ ಸಿನಿಮಾ ಸೂಪರ್ ಹಿಟ್ ಯಶಸ್ವಿಯಾಗಿ ಓಡಿತು. ಈ ಸಿನಿಮಾದ ಭಾವನಾತ್ಮಕ ಕಥೆ, ಹಾಡುಗಳ ಬಗ್ಗೆ ಜನರು ಇನ್ನೂ ಕೂಡ ಮಾತನಾಡುತ್ತಿದ್ದಾರೆ. ಮುಂಗಾರು ಮಳೆ 865 ದಿನಗಳು. 2006ರಲ್ಲಿ ಬಿಡುಗಡೆಯಾದ ಮುಂಗಾರು ಮಳೆ ಸಿನಿಮಾವು ಕನ್ನಡ ಚಿತ್ರರಂಗದ ಗೋಲ್ಡ್ ಸಿನಿಮಾ. ಭಾರತದ ಮಲ್ಟಿಪ್ಲೆಕ್ಸ್ನಲ್ಲಿ ದೀರ್ಘಕಾಲ ಓಡಿದ ಸಿನಿಮಾವಾಗಿದೆ. ದಾಖಲೆಯನ್ನು ಬರೆದಿದೆ. ಈ ಸಿನಿಮಾವು ಪಿವಿಆರ್ ಥಿಯೇಟರ್ನಲ್ಲಿ 865 ದಿನಗಳ ಕಾಲ ಓಡಿತು. ಇದು ಭಾರತೀಯ ಚಿತ್ರರಂಗದ ಒಂದು ಅಪರೂಪದ ಸಾಧನೆಯಾಗಿದೆ. ಗಣೇಶ್ ಪೂಜಾಗಾಂಧಿ ಅವರ ಜೋಡಿಯ ಈ ರೊಮ್ಯಾಂಟಿಕ್ ಸಿನಿಮಾವು ತನ್ನ ಸುಂದರವಾದ ಸಂಗೀತ, ಕಥೆಯನ್ನು ಎಲ್ಲರನ್ನೂ ಆಕರ್ಷಿಸಿತು. ಯಜಮಾನ 1 ವರ್ಷ. 2000ನೇ ಇಸವಿಯಲ್ಲಿ ಬಿಡುಗಡೆಯಾದ ಯಜಮಾನ ಡಾ. ವಿಷ್ಣುವರ್ಧನ್ ಅವರ ಒಂದು ಇಂಡಸ್ಟ್ರಿ ಹಿಟ್ ಸಿನಿಮಾವಾಗಿದೆ. ಈ ಸಿನಿಮಾವು ಕರ್ನಾಟಕದಾದ್ಯಂತ 1 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಥಿಯೇಟರಿನಲ್ಲಿ ಯಶಸ್ವಿಯಾಗಿ ಓಡಿತು. ಈ ಸಿನಿಮಾದ ಕುಟುಂಬ ಕಥೆಯನ್ನು ಡಾ. ವಿಷ್ಣುವರ್ಧನ್ ನಟನೆ ಎಲ್ಲರ ಮನಸ್ಸು ಗೆದ್ದಿತು. ಆಪ್ತಮಿತ್ರ 1 ವರ್ಷ. 2004ರಲ್ಲಿ ಬಿಡುಗಡೆಯಾದ ಆಪ್ತಮಿತ್ರ ಸಿನಿಮಾ ಡಾ. ವಿಷ್ಣುವರ್ಧನ್ ಮತ್ತು ಸೌಂದರ್ಯ ಪ್ರೇಮಾ ರಮೇಶ್ ಅರವಿಂದ್ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಭಯಾನಕ ರೊಮ್ಯಾಂಟಿಕ್ ಸಿನಿಮಾವಾಗಿದೆ. ಈ ಸಿನಿಮಾವು ಕರ್ನಾಟಕದಾದ್ಯಂತ 1 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಥಿಯೇಟರಿನಲ್ಲಿ ಓಡಿತು. ಈ ಸಿನಿಮಾವು ಮಲಯಾಳಂ ಚಿತ್ರ ಮಣಿ ಚಿತ್ರವ ರೀಮೇಕ್ ಆಗಿತ್ತು. ಕನ್ನಡದಲ್ಲಿ ಮಾತ್ರ ದೊಡ್ಡ ಯಶಸ್ಸನ್ನು ಕಂಡಿತು. ಮಿಲನ 1 ವರ್ಷ. 2007ರಲ್ಲಿ ಬಿಡುಗಡೆಯಾದ ಮಿಲನ ಸಿನಿಮಾವು ಪುನೀತ್ ರಾಜ್ಕುಮಾರ್ ನಟನೆಯ ಸೂಪರ್ ಹಿಟ್ ಸಿನಿಮಾ. ಈ ಚಿತ್ರವು ಕರ್ನಾಟಕದಾದ್ಯಂತ 1 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಥಿಯೇಟರಿನಲ್ಲಿ ಓಡಿತು. ಈ ಚಿತ್ರದ ರೊಮ್ಯಾಂಟಿಕ್ ಕಥೆ, ಹಾಡುಗಳು ಯುವಕರ ಮನಸ್ಸು ಗೆದ್ದಿತು. ಓಂ 500ಕ್ಕಿಂತ ಹೆಚ್ಚು ಬಾರಿ ಮರು ಬಿಡುಗಡೆ.
1995ರಲ್ಲಿ ಬಿಡುಗಡೆಯಾದ ಓಂ ಸಿನಿಮಾವು ಶಿವರಾಜಕುಮಾರ್ ಪ್ರೇಮ ಕಾಂಬಿನೇಷನ್ ಸೂಪರ್ ಹಿಟ್ ಸಿನಿಮಾವಾಗಿದೆ. ಈ ಸಿನಿಮಾವು 500ಕ್ಕಿಂತ ಹೆಚ್ಚು ಬಾರಿ ರೀ-ರಿಲೀಸ್ ಆಗಿದೆ. 100 ದಿನಗಳಿಗಿಂತಲೂ ಹೆಚ್ಚು ಕಾಲ ಈ ಸಿನಿಮಾವು ಥಿಯೇಟರ್ನಲ್ಲಿ ಓಡಿದೆ. ಈ ಚಿತ್ರದ ಕಥೆ, ಹಾಡು, ಕಲಾವಿದರ ನಟನೆ ಬಗ್ಗೆ ಜನರು ಇಂದಿಗೂ ಮಾತನಾಡುತ್ತಿದ್ದಾರೆ.